ಈ ಬೋರ್ವೆಲ್ಗೆ ಕೆರೆಗೆಲ್ಲ ಹೋಗ್ತಿದ್ವಿ. ಈಗ ತುಂಬಾ ಅನುಕೂಲವಾಗಿದೆ ನಮಗೆ. ಏನ್ ತೊಂದರೆಗೆ ನೀರು ಬೆಳಿಗ್ಗೆ ಸಂಜೆ ಬಿಟ್ಟರೆ ಸಿಗುತ್ತೆ ನಮಗೆ. ಈಗ ಏನು ಇದಿಲ್ಲ. ನರೇಂದ್ರ ಮೋದಿ ಅವರು ನೀರು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀವಿ ಸರ್. ನೀರಿಗೆಲ್ಲ ತುಂಬಾ ತೊಂದರೆ ಆಗ್ತಿತ್ತು. ದೂರ ದೂರಿಂದೆಲ್ಲ ತರ್ತಿದ್ದು, ಮತ್ತೆ ಅಕ್ಕಪಕ್ಕದ ಬಾವಿ ಇದ್ರೆ ಅದರಲ್ಲಿ ಕೇಳ್ಕೊಂಡು ಬರ್ತಿದ್ವು. ಈಗ ನೀರಿಗೆ ಏನು ತೊಂದರೆ ಇಲ್ಲ. ನೀರು ಸಂಜೆ ಬೆಳಿಗ್ಗೆ ಬಿಡ್ತಾರೆ. ನೀರಿಗೆ ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಧನ್ಯವಾದಗಳು. ಫಸ್ಟ್ ಕಷ್ಟ ಇತ್ತು, ಈಗ ಒಂದ್ ಸ್ವಲ್ಪ ಅನುಕೂಲ ಆಗಿದೆ. ಅಲ್ಲಿ ಬೋರ್ಲ್ ಹತ್ರ ಹೋಗ್ತಾ ಇದ್ವಿ ಕೆಳಗಡೆ, ಮನೆ ಬಾಗಿಲಿಗೆ ನೀರಿದೆ, ತೊಂದರೆ ಏನೂ ಇಲ್ಲ. ಈಗ ಇದಕ್ಕೆ ಅಂತ ಸರ್ಕಾರ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಾವು ಕುಡಿಯುವ ನೀರಿನ ಕಾಮಗಾರಿನ ಕೈಗೊಂಡಿದ್ದು ಈ ಗ್ರಾಮದಲ್ಲಿ ಸುಮಾರು 113 ಕುಟುಂಬಗಳಿಗೆ ನಳ ಸಂಪರ್ಕವನ್ನು 55 LPC ಇದ್ದಂತೆ ಕುಡಿಯುವ ನೀರು ಪೂರೈಸಲು ಕ್ರಮ ಕೈಗೊಂಡಿದ್ದೀವಿ. ಈ ಪ್ರಭುನಗರ ಗ್ರಾಮದಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರೇ ವಾಸವಾಗಿದ್ದು ಈ ಕಾಮಗಾರಿ ಈಗಾಗಲೇ ಈ ಗ್ರಾಮದಲ್ಲಿ ಪೂರ್ಣಗೊಂಡು 6 ತಿಂಗಳಾಗಿದೆ. 6 ತಿಂಗಳಿಂದ ನಾವು ಸಮರ್ಪಕವಾಗಿ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದೀವಿ. ಈ ಕಾಮಗಾರಿಯನ್ನು ನಾವು ಈಗಾಗಲೇ ಗ್ರಾಮ ಪಂಚಾಯತ್ಗೆ ಹಸ್ತಾಂತರಿಸಿದ್ದು ಪ್ರತಿ ಮನೆಗೆ ಪ್ರತಿನಿತ್ಯ ಯಾವುದೇ ರೀತಿ ನೀರು ಪೋಲಾಗದ ರೀತಿ ಅವರು ಕೂಡ ಬೆಳಗ್ಗೆ ಸಂಜೆ ಮನೆಗಳಿಗೆ ಭೇಟಿ ನೀಡಿ ಅವರು ಮನೆಯಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ. ಸೊ ಇಂಥ ಯೋಜನೆ ಮತ್ತೆ ಜನರಿಗೆ ಹಿಂದೆ ಕುಡಿಯೋ ನೀರು ಸಮಸ್ಯೆ ಆಗ್ತಿತ್ತು. ಈ ಜೆ ಬಂದ ಮೇಲೆ ಏನು ಹಳ್ಳದ ಮನೆ, ತಗ್ಗಿನ ಮನೆ ಇರ್ಬೋದು, ಎತ್ತರದಲ್ಲಿ ವಾಸ ಇರೋ ಮನೆ ಇರ್ಬೋದು, ಒಂದೇ ಪ್ರಮಾಣದಲ್ಲಿ ನೀರು ಸಕಾಲದಲ್ಲಿ ಹೋಗೋದ್ರಿಂದ ಜನರಿಗೆ ತುಂಬಾ ಖುಷಿ ತಂದಿದೆ. ಕಳಿಸಿದ್ದಾರೆ. ಮತ್ತು ಮುಂದೆ ಸುಜನ್ ವ್ಯಕ್ತಿ ನನ್ನ ಕಳಿಸಿದ್ದಾರೆ. ಅವರಿಗೆ ಬೆಂಬಲವಾಗಿ ಬಂದಿದ್ದೇನೆ. ಸೈನಿಕರಿಗೆ ಅವರಿಗೆ ನನಗೆ ತುಂಬ ಆನಂದ ವಂದನೆಗಳು, ಆಶೀರ್ವಾದಗಳು. ಸೈನಿಕರಿಗೆ ನಾನು ಬೆಂಬಲವಾಗಿದ್ದೇನೆ. ನಾನು ತುಂಬ ಖುಷಿಯಾಗಿರ್ತೀನಿ. ನನಗೆ ಭಾಳ ಸಂತೋಷ, ಖುಷಿ. ಹಂಗಾಗಿ ಸಿಗಂಜಿ ಯಾತ್ರೆಗೆ ಬಂದಿದ್ದೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ಆಪರೇಷನ್ ಸಿಂಧೂರ ಗಡಿಯಾರ ಕಂಬಲಿದ್ದ ಯಾತ್ರೆ ಅಶೋಕ ಸರ್ಕಲ್ ಇದ್ದ ಯಾತ್ರೆ ಕೈಗೊಂಡಿದ್ದೀವಿ. ಅದು ತುಂಬ ಖುಷಿಯಾಗಿದೆ. ಯುದ್ಧ ನಡೆದಿತ್ತು, ಆ ಭಯೋತ್ಪಾದಕರನ್ನು ಸಾಯಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ಎಲ್ಲ ಭಾರತ ಮಾತೆ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಸೈನಿಕರಿಗೆ ನಾವು ಫಲ ಕೊಡಬೇಕಾಗಿದೆ. ನಾವೆಲ್ಲರೂ ಸೈನಿಕರ ಜೊತೆಯಲ್ಲಿ ಇದ್ದೀವಿ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ಅವರಲ್ಲಿ ತುಂಬಬೇಕಾಗಿದೆ. ಹಾಗಾಗಿ ಈ ಒಂದು ಯಾತ್ರೆಯನ್ನ ಕೈಗೊಂಡು ಪಾಕಿಸ್ತಾನವನ್ನ ಹಾಗೂ ಉಗ್ರರನ್ನ ಧೂಳಿಪಟ ಮಾಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಅಷ್ಟಕ್ಕೊಂದ ಸೂರತ್ವ ಇದು ಬೇಡ, ನಮ್ಮ ಸೈನಿಕರು ಸ್ವಲ್ಪ ಆರಾಮಾಗಿರ್ಲಿ. ಆದ್ರೆ ನಮ್ಮ ಜಿಲ್ಲೆಯ ಮಾಜಿ ಸೈನಿಕರು, ರಾಜ್ಯದ ಮಾಜಿ ಸೈನಿಕರು ಪಾಕಿಸ್ತಾನದ ಹಾಗೂ ಉಗ್ರರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಆ ಪಾಕಿಸ್ತಾನ ಇರಲಾರ್ದಂತಾಗ ಧೂಳಿಪಟ ಮಾಡಿ ನಾವು ಓಡಿಸ್ತೀವಿ. ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ ನಮ್ಮ ಮಾಜಿ ಸೈನಿಕರ ಸಂಘ ಕೊಪ್ಪಳದಿಂದ ನಾವು ಒಂದು ಕಳೆಯಿಂದ ಬೇಡ್ಕೊಳ್ತಾ ಇದ್ದೀವಿ. ಗೊತ್ತಾಗ್ಲಾರ್ದ ಇದೇ ರೀತಿಯಲ್ಲಿ ನಡೆಸಿ ಯಾವ ರೀತಿ ಅವರು ನುಗ್ಗಿ ಹೊಡೆದಿದ್ದಾರೆ ಅನ್ನೋದು ನಮ್ಮೆಲ್ಲ ಭಾರತೀಯ ಇಡೀ ಜಗತ್ತಿಗೆ ಪ್ರಶಂಸನೀಯ ಕಾರ್ಯವನ್ನು ನಮ್ಮ ಯೋಧರು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಅವರಿಗೆ ಎಷ್ಟು ಋಣ ತೀರಿಸಿದ್ರು ನಮ್ಮ ದೇಶದ ಋಣ ಅವರು ತೀರಿಸ್ಲಿಕ್ಕತ್ತಾರ, ಅದು ಕಡಿಮೆನೇ ಅಂತ ಹೇಳ್ತಾ ಭಾರತೀಯ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ಕೊಡೋದು, ಈ ದೇಶದ ಸಮಗ್ರತೆಯನ್ನ, ಸಾರ್ವಭೌಮತ್ವವನ್ನ, ಸಂವಿಧಾನವನ್ನು ಎತ್ತಿ ಹಿಡಿಯೋದು ಮತ್ತು ಸೈನಿಕರು ಈ ದೇಶಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲಿ. ಅವ್ರೇನು ಇವತ್ತು ಹುತಾತ್ಮರಾಗ್ಯಾರ, ಅವರು ನಿಜವಾಗ್ಲೂ ಕೂಡ ಈ ದೇಶದ ಮಹಾನ್ ಭಕ್ತರಂತ ನಾವು ಭಾವಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ, ಆ ಮಹಾನ್ ಭಕ್ತರ ಹುತಾತ್ಮರ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ಸ್ಥೈರ್ಯವನ್ನ, ಆತ್ಮಸ್ಥೈರ್ಯವನ್ನು ತುಂಬುವ ಸಲುವಾಗಿ ತಿರಂಗ ಯಾತ್ರೆ ಯಶಸ್ವಿಯಾಗಬೇಕು. ಅದಕ್ಕಾಗಿ ನಾವೆಲ್ಲ ಇವತ್ತು ಸೇರಿವಿ. ತುಂಬ ಯಶಸ್ವಿಯಾಗಿದೆ. ಕಾರಣ ನಮ್ಮ ದೇಶ
ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿಗಳು ಯೋಧರಿಗೆ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ತಕ್ಕಂಥವ್ರು. ಮುನ್ನುಗ್ಗಿ ಹೊಡಿರಿ ನಾನಿದ್ದೇನೆ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವತ್ತು ನಾವು ಈ ಯೋಧರಿಗೆ ಈ ಮೂಲಕ ನಾವು ಅವ್ರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಆಗ್ತಾ ಇದೆ. ಒಂದು ನಮ್ಮ ಮೋದಿಜಿ ಅವರಿಂದ ನಾವೆಲ್ಲರೂ ಈಗ ದೇಶಕ್ಕೊಂದು ಉಗ್ರವಾದದಿಂದ ಪಾಠ ಕಲಿಸ್ಕೊಡ್ತಕ್ಕಂಥ ಹೆಜ್ಜೆ ನಾವು ಇಡ್ತಾ ಇದೀವಿ ಅಂತ